ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2008ರಲ್ಲಿ ತೆರೆಕಂಡ ಟೇಕನ್ ಎಂಬ ಥ್ರಿಲ್ಲರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಹಾಲಿವುಡ್ ಮೂವಿಯನ್ನು 2012ರಲ್ಲಿ ಸ್ಟೋರಿಯನ್ನು ಸ್ವಲ್ಪ ಮಟ್ಟಿಗೆ ಚೇಂಜ್ ಮಾಡಿ ನಮ್ಮ ಕನ್ನಡಕ್ಕೆ ರೀಮೇಕ್ ಮಾಡಲಾಗಿದೆ. ಅದ್ಯಾವುದೆಂದರೆ ಡಿ ಬಾಸ್ ದರ್ಶನ್ ನಟಿಸಿರುವ, ಹರ್ಷ ಡೈರೆಕ್ಟ್ ಮಾಡಿರುವ ಚಿಂಗಾರಿ. ಮೂವಿಯ ಮೊದಲ ಸೀನ್ನಲ್ಲಿ ಬ್ರಾಯ್ನ್ ಎಂಬ ವ್ಯಕ್ತಿಯನ್ನು ನೋಡ್ತೀವಿ. ಈತ US ಸ್ಟೇಟ್ ಆರ್ಮಿಯ ಸ್ಪೆಷಲ್ ಫೋರ್ಸ್ನಲ್ಲಿ CIA ಅಂದರೆ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿಯಲ್ಲಿ ಆಫೀಸರ್ ಆಗಿರ್ತಾನೆ. ಆದರೆ ಈಗ ಬ್ರಾಯ್ನ್ ಆ ಕೆಲಸದಿಂದ ನಿವೃತ್ತಿ ಹೊಂದಿರುತ್ತಾನೆ. ಸ್ನೇಹಿತರೆ, ಬ್ರಾಯ್ನ್ ಕೆಲಸದಲ್ಲಿದ್ದಾಗ ತನ್ನ ಫ್ಯಾಮಿಲಿಗೆ ಹೆಚ್ಚು ಸಮಯವನ್ನು ಕೊಡುತ್ತಿರಲಿಲ್ಲ. ಯಾವಾಗಲೂ ಕೆಲಸದಲ್ಲೇ ಬ್ರಾಯ್ನ್ ಇದ್ದಿದ್ದರಿಂದ ತುಂಬಾ ನೊಂದುಕೊಂಡಿದ್ದ ಅವನ ಹೆಂಡತಿ ಬ್ರಾಯ್ನ್ಗೆ ಡಿವೋರ್ಸ್ ಕೊಡ್ತಾಳೆ ಹಾಗೂ ಶ್ರೀಮಂತ ವ್ಯಕ್ತಿಯನ್ನು ಮದುವೆ ಮಾಡಿಕೊಂಡು ತನ್ನ ಮಗಳನ್ನು ಸಹ ಕರೆದುಕೊಂಡು ಹೋಗಿರುತ್ತಾಳೆ. ಈ ದಿನ ಬ್ರಾಯ್ನ್ನ ಮಗಳ ಬರ್ತ್ಡೇ ಇರುತ್ತದೆ. ಅದಕ್ಕಾಗಿ ಬ್ರಾಯ್ನ್ ಒಂದು ಗಿಫ್ಟ್ ಅನ್ನು ಪ್ಯಾಕ್ ಮಾಡಿಸಿಕೊಂಡು ತನ್ನ ಮಗಳು ಹಾಗೂ ಹೆಂಡತಿಯಿರುವ ಮನೆಗೆ ಹೋಗ್ತಾನೆ. ಆಗ ನಮಗೆ ಬ್ರಾಯ್ನ್ನ ಎಕ್ಸ್ ವೈಫ್ ಆದ ಲೆನೋರ್ ಎನ್ನುವವಳು ಪರಿಚಯವಾಗ್ತಾಳೆ. ಆಗ ಅಲ್ಲಿಗೆ ಬ್ರಾಯ್ನ್ನ ಪ್ರೀತಿಯ ಮಗಳಾದ 17 ವರ್ಷದ ಕಿಮ್ ಬರ್ತಾಳೆ. ಬಂದ ಅವಳಿಗೆ ಬ್ರಾಯ್ನ್ ತಾನು ತಂದಿರುವ ಗಿಫ್ಟ್ ಅನ್ನು ಕೊಡ್ತಾನೆ. ಅದರಿಂದ ಕಿಮ್ ತುಂಬಾ ಸಂತೋಷ ಪಡ್ತಾಳೆ. ನಂತರ ಮನೆಗೆ ಬಂದ ಬ್ರಾಯ್ನ್ ತನ್ನ ಮಗಳ ಫೋಟೋಗಳನ್ನು ನೋಡಿಕೊಂಡು ತುಂಬಾ ಸಂತೋಷ ಪಡ್ತಾನೆ ಹಾಗೂ ತನ್ನ ಮಗಳು ನನ್ನ ಜೊತೆ ಇಲ್ಲವಲ್ಲ ಎಂದು ದುಃಖ ಪಡ್ತಾನೆ. ಹೀಗೆ ಇರಬೇಕಾದ್ರೆ ಮನೆಗೆ ಅವನ ಫ್ರೆಂಡ್ಸ್ಗಳು ಬರ್ತಾರೆ. ಬಂದ ಅವರೆಲ್ಲ ಪಾರ್ಟಿ ಮಾಡಿ ಮಾತನಾಡುತ್ತಾ ಕಾಲ ಕಳೆಯುತ್ತಾರೆ. ಆಗ ಬ್ರಾಯ್ನ್ನ ಸ್ನೇಹಿತ ಅವನನ್ನು ಒಂದು ಕೆಲಸಕ್ಕೆ ಕೂಗುತ್ತಾನೆ. ಆ ಕೆಲಸವೇನೆಂದರೆ ಫೇಮಸ್ ಪಾಪ್ ಸಿಂಗರ್ಗೆ ಸೆಕ್ಯೂರಿಟಿ ಕೊಡುವ ಕೆಲಸ. ಆಗ ಬ್ರಾಯ್ನ್ ಓಕೆ ಎಂದು ಹೇಳ್ತಾನೆ. ಮರುದಿನ ರಾತ್ರಿ ಬ್ರಾಯ್ನ್ ಮತ್ತು ಅವನ ಟೀಮ್ ಆ ಸಿಂಗರ್ಗೆ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಾರೆ. ಹೀಗೆ ಇರಬೇಕಾದ್ರೆ ಬ್ರಾಯ್ನ್ಗೆ ಕಾಲ್ ಮಾಡಿದ ಕಿಮ್ ನಾಳೆಯ ಲಂಚ್ಗೆ ಕೂಗುತ್ತಾಳೆ. ಅದಕ್ಕೆ ಸರಿ ಎಂದ ಬ್ರಾಯ್ನ್ಗೆ ತುಂಬಾ ಸಂತೋಷವಾಗುತ್ತದೆ. ಹೀಗೆ ಸಿಂಗರ್ನ ಪರ್ಫಾರ್ಮೆನ್ಸ್ ಎಲ್ಲ ಮುಗಿದ ಮೇಲೆ ಅವಳ ಮೇಲೆ ಕೆಲ ಜನರು ಅಟ್ಯಾಕ್ ಮಾಡ್ತಾರೆ. ಅವರಿಗೆಲ್ಲ ಹೊಡೆದು ಬ್ರಾಯ್ನ್ ಆ ಸಿಂಗರ್ ಅನ್ನು ತುಂಬಾ ಸೇಫ್ ಆಗಿ ಮನೆಗೆ ಕರೆದುಕೊಂಡು ಬರ್ತಾನೆ. ಈ ಸಮಯದಲ್ಲಿ ಬ್ರಾಯ್ನ್ ನನ್ನ ಮಗಳಿಗೂ ನಿಮ್ಮಂತೆಯೇ ಸಿಂಗರ್ ಆಗಬೇಕೆಂಬ ಆಸೆ ಇದೆ ಎಂದು ಹೇಳ್ತಾನೆ. ಆಗ ಆ ಸಿಂಗರ್ ಅವನಿಗೆ ತನ್ನ ಕಾರ್ಡ್ ಕೊಟ್ಟು, ನಿಮ್ಮ ಮಗಳನ್ನು ಸಿಂಗರ್ ಮಾಡುವ ಜವಾಬ್ದಾರಿ ನನ್ನದು, ಅವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಬನ್ನಿ, ನನ್ನ ಜೀವ ಉಳಿಸಿದ್ದಕ್ಕಾಗಿ ಮತ್ತೊಮ್ಮೆ ಥ್ಯಾಂಕ್ಸ್ ಎಂದು ಬ್ರಾಯ್ನ್ಗೆ ಹೇಳ್ತಾಳೆ. ಮರುದಿನ ಬ್ರಾಯ್ನ್ ಸಿಂಗರ್ ಕೊಟ್ಟಿರುವ ಕಾರ್ಡ್ ಹಿಡಿದು ನನ್ನ ಮಗಳಿಗೆ ಸರ್ಪ್ರೈಸ್ ಕೊಡಬೇಕೆಂದು ರೆಸ್ಟೋರೆಂಟ್ನಲ್ಲಿ ಕುಳಿತಿರ್ತಾನೆ. ಆಗ ಅಲ್ಲಿಗೆ ತುಂಬಾ ಖುಷಿಯಿಂದ ಕಿಮ್ ಬರ್ತಾಳೆ. ಅವಳ ಜೊತೆಯೇ ಲೆನೋರ್ ಕೂಡ ಅಲ್ಲಿಗೆ ಬಂದಿರುತ್ತಾಳೆ. ಆಗ ಬ್ರಾಯ್ನ್ ಕಿಮ್ಗೆ ಪಾಪ್ ಸಿಂಗರ್ನ ವಿಷಯ ಹೇಳುವಷ್ಟರಲ್ಲಿ ಕಿಮ್ ಬ್ರಾಯ್ನ್ಗೆ ಹೀಗೆ ಹೇಳ್ತಾಳೆ, ನಾನು ಮತ್ತು ನನ್ನ ಫ್ರೆಂಡ್ ಅಮ್ಯಾಂಡಾ ಪ್ಯಾರಿಸ್ಗೆ ಟ್ರಿಪ್ಗೆಂದು ಹೋಗುತ್ತಿದ್ದೇವೆ. ನನಗೆ 17 ವರ್ಷವಾಗಿರುವುದರಿಂದ ನಾನು ಹೋಗಲು ಈ ಫಾರ್ಮ್ಗೆ ನನ್ನ ತಂದೆಯ ಸಿಗ್ನೇಚರ್ ಅಗತ್ಯವಿದೆ. ಅದಕ್ಕಾಗಿ ನೀವು ಈ ಫಾರ್ಮ್ಗೆ ಸೈನ್ ಮಾಡಬೇಕು ಎಂದು ಕೇಳ್ತಾಳೆ. ಆಗ ಬ್ರಾಯ್ನ್ ಕಿಮ್ನ ಮೇಲಿರುವ ಅತಿಯಾದ ಕನ್ಸರ್ನಿಂದ ಹೋಗುವುದು ಬೇಡವೆಂದು ಹೇಳ್ತಾನೆ. ಆಗ ಕಿಮ್ ನಾನು ನನ್ನ ಫ್ರೆಂಡ್ನ ಜೊತೆ ಪ್ಯಾರಿಸ್ನಲ್ಲಿರುವ ಮ್ಯೂಸಿಯಂ ಅನ್ನು ಮಾತ್ರ ನೋಡಲು ಹೋಗುತ್ತಿರುವುದು ಎಂದು ಹೇಳ್ತಾಳೆ. ಅದಕ್ಕೆ ಬ್ರಾಯ್ನ್ ಕಿಮ್ ಹೊರಗಿನ ಜಗತ್ತು ತುಂಬಾ ಡೇಂಜರಸ್ ಆಗಿದೆ, ಹಾಗಾಗಿ ನೀನು ಹೋಗುವುದು ಬೇಡವೆಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಕಿಮ್ ಅಳುತ್ತಾ ಅಲ್ಲಿಂದ ನೊಂದುಕೊಂಡು ಹೊರಟು ಹೋಗ್ತಾಳೆ. ಆಗ ಲೆನೋರ್ ಬ್ರಾಯ್ನ್ಗೆ ನೋವಾಗುವಂತೆ ಮಾತನಾಡಿ ಅವಳು ಕೂಡ ಹೊರಡುತ್ತಾಳೆ. ನಂತರ ಯೋಚನೆ ಮಾಡಿದ ಬ್ರಾಯ್ನ್ ತನ್ನ ಮಗಳಿರುವ ಮನೆಗೆ ಹೋಗ್ತಾನೆ. ಹೋಗಿ ಕಿಮ್ನನ್ನು ಮೀಟ್ ಮಾಡಿ ಸೈನ್ ಮಾಡಿರುವ ಫಾರ್ಮ್ ಅನ್ನು ಅವಳಿಗೆ ಕೊಡ್ತಾನೆ. ಅದರಿಂದ ಕಿಮ್ಗೆ ತುಂಬಾ ಸಂತೋಷವಾಗುತ್ತದೆ. ಆಗ ಬ್ರಾಯ್ನ್ ಪ್ರತಿ ರಾತ್ರಿ ನನಗೆ ಕಾಲ್ ಮಾಡಬೇಕು ಎಂಬ ಕಂಡೀಷನ್ ಅನ್ನು ಹೇಳ್ತಾನೆ. ಅದಕ್ಕೆ ಕಿಮ್ ಸರಿಯಿಂದ ಮರುದಿನವೇ ಬ್ರಾಯ್ನ್ ಕಿಮ್ನನ್ನು ಏರ್ಪೋರ್ಟ್ಗೆ ಕರೆದುಕೊಂಡು ಹೋಗ್ತಾನೆ. ನಂತರ ಲಗೇಜ್ಗಳನ್ನು ಇಳಿಸುವಾಗ ಬ್ರಾಯ್ನ್ ಅವಳ ಬ್ಯಾಗ್ನಲ್ಲಿರುವ ಮ್ಯಾಪ್ ಅನ್ನು ಚೆಕ್ ಮಾಡ್ತಾನೆ. ಆಗ ಅವನಿಗೆ ತಿಳಿಯುತ್ತದೆ ಕಿಮ್ ನನಗೆ ಸುಳ್ಳು ಹೇಳಿದ್ದಾಳೆ ಎಂದು. ಹೇಗೆಂದರೆ ಕಿಮ್ ಹೋಗುತ್ತಿರುವುದು ಕೇವಲ ಮ್ಯೂಸಿಯಂಗೆ ಮಾತ್ರವಲ್ಲ, ಬದಲಿಗೆ ಪೂರ್ತಿ ಯುರೋಪ್ನ ಟ್ರಿಪ್ಗೆ. ಆಗ ಬಂದ ಲೆನೋರ್ಗೆ ಸಿಟ್ಟಿನಿಂದ ಕಿಮ್ ನಮಗೆ ಸುಳ್ಳು ಹೇಳಿದ್ದಾಳೆ ಎಂದು ಹೇಳ್ತಾನೆ. ಅದಕ್ಕೆ ಲೆನೋರ್ ನನಗೆ ಗೊತ್ತು, ನಮ್ಮ ಮಗಳು ಅನೇಕ ಸ್ಥಳಗಳನ್ನು ನೋಡಲಿ ಎಂಬ ಕಾರಣಕ್ಕೇನೆ ನಾನು ಅವಳನ್ನು ಕಳಿಸಿಕೊಡುತ್ತಿರುವುದು. ಈಗ ನೀವು ಬೇಡವೆಂದು ಅವಳ ಮನಸ್ಸಿಗೆ ನೋವು ಮಾಡಬೇಡಿ ಎಂದು ಹೇಳ್ತಾಳೆ. ನಂತರ ಅವಳ ಖುಷಿ ನೋಡಿ ಬ್ರಾಯ್ನ್ ಕೂಡ ಸುಮ್ಮನಾಗ್ತಾನೆ. ಆಗ ಬ್ರಾಯ್ನ್ ಪ್ಯಾರಿಸ್ಗೆ ಹೋಗುತ್ತಿರುವ ಇಬ್ಬರ ಫೋಟೋವನ್ನು ಕ್ಲಿಕ್ ಮಾಡ್ತಾನೆ. ಹೀಗೆ ಅಮ್ಯಾಂಡಾ ಮತ್ತು ಕಿಮ್ ಪ್ಯಾರಿಸ್ನ ಏರ್ಪೋರ್ಟ್ಗೆ ಬಂದಿಳಿಯುತ್ತಾರೆ. ಆಗ ತುಂಬಾ ಖುಷಿಯಿಂದ ಇದ್ದ ಅವರು ಅಲ್ಲಿಯ ಫೋಟೋಗಳನ್ನು ತೆಗೆದುಕೊಳ್ಳುವಾಗ ಅಲ್ಲಿಗೆ ಬಂದ ಒಬ್ಬ ಹುಡುಗ ನಿಮ್ಮ ಇಬ್ಬರ ಫೋಟೋ ತೆಗೆಯುವೆ ಎಂದು ಹೇಳಿ ಅವರ ಫೋನ್ನಿಂದಲೇ ಫೋಟೋ ಕ್ಲಿಕ್ ಮಾಡ್ತಾನೆ.
ಆಗ ಅವನು ನೀವು ಎಲ್ಲಿಂದ ಬಂದಿರುವುದು ಎಂದು ಕೇಳಿದಾಗ ಕ್ಯಾಲಿಫೋರ್ನಿಯಾ ಎಂದು ಅಮ್ಯಾಂಡಾ ಹೇಳ್ತಾಳೆ. ಆಗ ಆ ಹುಡುಗ ಇಲ್ಲಿನ ಟ್ಯಾಕ್ಸಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ, ನಿಮ್ಮ ಅಭ್ಯಂತರವೇನು ಇಲ್ಲವೆಂದರೆ ನಾವಿಬ್ಬರು ಅಮೌಂಟ್ ಅನ್ನು ಶೇರ್ ಮಾಡಿಕೊಂಡು ಟ್ಯಾಕ್ಸಿಯಲ್ಲಿ ಹೋಗೋಣವೆಂದು ಹೇಳ್ತಾನೆ. ಅದಕ್ಕೆ ಸರಿ ಎಂದ ಅಮ್ಯಾಂಡಾ ಅವನ ಜೊತೆ ತನ್ನ ಸಂಬಂಧಿಕರ ಅಪಾರ್ಟ್ಮೆಂಟ್ಗೆ ಹೋಗ್ತಾಳೆ. ಆಗ ಅವನು ಮನೆಯಲ್ಲಿ ಯಾರಿದ್ದಾರೆ ಎಂದು ಕೇಳ್ತಾನೆ. ಅದಕ್ಕೆ ಅಮ್ಯಾಂಡಾ ಮನೆಯಲ್ಲಿ ಯಾರೂ ಇಲ್ಲ, ಹೊರಗೆ ಹೋಗಿರುವ ನನ್ನ ರಿಲೇಟಿವ್ಸ್ ಕೆಲ ದಿನದಲ್ಲಿಯೇ ಮನೆಗೆ ಬರುತ್ತಾರೆ ಎಂದು ಹೇಳ್ತಾಳೆ. ಆಗ ಅವನು ರಾತ್ರಿ ನಾನೊಂದು ಪಾರ್ಟಿಗೆ ಹೋಗುತ್ತಿದ್ದೇನೆ, ನೀವು ಬರುತ್ತೀವಿ ಎಂದರೆ ನಾನು ಬಂದು ಕರೆದುಕೊಂಡು ಹೋಗುವೆ, ನಿಮ್ಮ ಮನೆಯ ಡೋರ್ ನಂಬರ್ ಏನು ಎಂದು ಕೇಳ್ತಾನೆ. ಆಗ ಅಮ್ಯಾಂಡಾ ಏನು ಯೋಚನೆ ಮಾಡದೆ ತನ್ನ ಮನೆಯ ಡೋರ್ ನಂಬರ್ ಅನ್ನು ಹೇಳಿ ನಾವು ಕೂಡ ಪಾರ್ಟಿಗೆ ಬರುತ್ತೇವೆ ಎಂದು ಹೇಳ್ತಾನೆ. ನಂತರ ಅವರು ಅಪಾರ್ಟ್ಮೆಂಟ್ನ ಒಳಗೆ ಹೋದ ಕೂಡಲೇ ಅವನು ಯಾವುದೋ ಒಂದು ಗ್ಯಾಂಗ್ಗೆ ಕಾಲ್ ಮಾಡ್ತಾನೆ. ಮಾಡಿ ಅವರ ಅಡ್ರೆಸ್ ಕೊಟ್ಟು ಇಬ್ಬರು ಹುಡುಗಿಯರಿದ್ದಾರೆ, ಮನೆಯಲ್ಲಿ ಯಾರೂ ಇಲ್ಲ, ಆ ಇಬ್ಬರಲ್ಲಿ ಒಬ್ಬಳಿಗೆ ತುಂಬಾ ಚಿಕ್ಕ ವಯಸ್ಸು ಎಂದು ಹೇಳ್ತಾನೆ. ಇತ್ತ ಮನೆಗೆ ಬಂದ ಅವರು ಮಾತನಾಡಬೇಕಾದ್ರೆ ಕಿಮ್ಗೆ ಬ್ರಾಯ್ನ್ ಕಾಲ್ ಮಾಡ್ತಾನೆ. ಆಗ ಕಿಮ್ ಫೋನ್ ಅನ್ನು ರಿಸೀವ್ ಮಾಡಿದ ಕೂಡಲೇ ರೀಚ್ ಆದ ತಕ್ಷಣ ಯಾಕೆ ನನಗೆ ಕಾಲ್ ಮಾಡಲಿಲ್ಲವೆಂದು ಕೇಳ್ತಾನೆ. ಅದಕ್ಕೆ ಕಿಮ್ ಸಾರಿ ಎಂದು ಕೇಳುವಾಗ ಅಮ್ಯಾಂಡಾ ಮ್ಯೂಸಿಕ್ ಸಿಸ್ಟಮ್ ಅನ್ನು ಆನ್ ಮಾಡಿ ವಾಲ್ಯೂಮ್ ಅನ್ನು ಹೈ ಮಾಡ್ತಾಳೆ. ಅದಕ್ಕಾಗಿ ಕಿಮ್ ಬೇರೊಂದು ಜಾಗಕ್ಕೆ ಬಂದು ಬ್ರಾಯ್ನ್ ಜೊತೆ ಮಾತನಾಡುವಾಗ ಅವಳಿಗೆ ಮನೆಯ ಒಳಗೆ 3-4 ವ್ಯಕ್ತಿಗಳು ಬಂದ ಹಾಗೆ ಕಾಣುತ್ತದೆ. ಆಗ ಕಿಮ್ ತುಂಬಾ ಗಾಬರಿಯಿಂದ ಆ ವಿಷಯವನ್ನು ಬ್ರಾಯ್ನ್ಗೆ ಹೇಳಿದ ಕೂಡಲೇ ಅವರು ಅಮ್ಯಾಂಡಾಗೆ ಹೊಡೆದು ಅವಳನ್ನು ಎಳೆದುಕೊಂಡು ಹೋಗ್ತಾರೆ. ಆಗ ಬ್ರಾಯ್ನ್ ಕಿಮ್ ಕೂಡಲೇ ಅಲ್ಲಿನ ಒಂದು ರೂಮ್ಗೆ ಹೋಗಿ ಬೆಡ್ನ ಕೆಳಗೆ ಹೈಡ್ ಆಗು ಎಂದು ಹೇಳ್ತಾನೆ. ಆಗ ಕೂಡಲೇ ಕಿಮ್ ಬ್ರಾಯ್ನ್ ಹೇಳಿದ ಹಾಗೆಯೇ ಒಂದು ರೂಮ್ಗೆ ಹೋಗಿ ಬೆಡ್ನ ಕೆಳಗೆ ಹೈಡ್ ಆಗ್ತಾಳೆ. ಆಗ ಬ್ರಾಯ್ನ್ ಕಿಮ್ಗೆ ಹೀಗೆ ಹೇಳ್ತಾನೆ, ಕಿಮ್ ನನ್ನ ಮಾತನ್ನು ಸರಿಯಾಗಿ ಕೇಳಿಸಿಕೊ, ಅವರು ನಿನ್ನನ್ನು ಎಳೆದುಕೊಂಡು ಹೋಗುತ್ತಾರೆ. ಆಗ ನೀನು ನಿನ್ನ ಫೋನನ್ನು ಅಲ್ಲಿಯೇ ಬಿಡಬೇಕು. ಆಗ ನಿನಗೆ ಕೇವಲ 10 ಸೆಕೆಂಡ್ಗಳಷ್ಟು ಟೈಮ್ ಇರುತ್ತದೆ. ಆಗ ನಿನ್ನನ್ನು ಕಿಡ್ನಾಪ್ ಮಾಡುವವನು ಹೇಗಿದ್ದಾನೆ ಎಂದು ಕಿರುಚಿ ಹೇಳಬೇಕು ಎಂದು ಹೇಳ್ತಾನೆ. ಹೀಗೆ ಹೇಳಿದ ಕೂಡಲೇ ಅಲ್ಲಿಗೆ ಕಿಡ್ನಾಪರ್ಸ್ ಬರ್ತಾರೆ. ಬಂದ ಅವರು ಕಿಮ್ನನ್ನು ಬೆಡ್ನ ಕೆಳಗಿಂದ ಎಳೆದುಕೊಂಡು ಬಿಡ್ತಾರೆ. ಆಗ ಕಿಮ್ ಫೋನನ್ನು ಅಲ್ಲಿಯೇ ಬಿಟ್ಟು ಬಿಯರ್ಡ್ 6 feet 8 ಟ್ಯಾಟೂ ರೈಟ್ ಹ್ಯಾಂಡ್ ಮೂನ್ ಅಂಡ್ ಸ್ಟಾರ್ ಎಂದು ಕೂಗಿ ಹೇಳ್ತಾಳೆ. ಆಗ ಬ್ರಾಯ್ನ್ ಅವನು ಯಾವ ರೀತಿ ಇರಬಹುದೆಂದು ಇಮ್ಯಾಜಿನ್ ಮಾಡಿಕೊಳ್ತಾನೆ. ಆಗ ಬ್ರಾಯ್ನ್ಗೆ ಕಿಡ್ನಾಪರ್ ಫೋನ್ ಅನ್ನು ತೆಗೆದುಕೊಂಡಿರುವುದು ಗೊತ್ತಾಗುತ್ತದೆ. ಆಗ ಬ್ರಾಯ್ನ್ ಆ ಕಿಡ್ನಾಪರ್ಗೆ ಹೀಗೆ ಹೇಳ್ತಾನೆ, ನೀನು ಯಾರೆಂದು ನನಗೆ ಗೊತ್ತಿಲ್ಲ, ನೀನೇಗಿರುವೆ ಎಂದು ನನಗೆ ತಿಳಿದಿಲ್ಲ. ನನ್ನ ಜೀವನ ಪೂರ್ತಿ ನಿನ್ನಂತಹ ಕ್ರಿಮಿನಲ್ಸ್ಗಳ ವಿರುದ್ಧ ಹೋರಾಡುತ್ತಲೇ ಬಂದಿರುವೆ. ನೀನು ನನ್ನ ಮಗಳನ್ನು ಬಿಟ್ಟರೆ ನಾನು ನಿನ್ನನ್ನು ಫಾಲೋ ಮಾಡುವುದಿಲ್ಲ. ನೀನು ನನ್ನ ಮಗಳನ್ನು ಬಿಡದೆ ಹೋದರೆ ನಾನು ನಿನ್ನನ್ನು ಫಾಲೋ ಮಾಡಿಕೊಂಡು ಬಂದೇ ಬರುವೆ, ಬಂದು ನಿನ್ನನ್ನು ಕೊಂದು ಹಾಕುವೆ ಎಂದು ಹೇಳ್ತಾನೆ. ಆಗ ಆ ಕಿಡ್ನಾಪರ್ ಒಂದು ಮಾತನ್ನು ಹೇಳ್ತಾನೆ, ಅದೇನೆಂದರೆ ಗುಡ್ ಲಕ್. ನಂತರ ಲೆನೋರ್ನ ಮನೆಗೆ ಹೋದ ಬ್ರಾಯ್ನ್ ನಡೆದಿರುವ ವಿಷಯ ತಿಳಿಸ್ತಾನೆ. ನಂತರ ಕಿಮ್ ಹೇಳಿದ ಕ್ಲೂಗಳನ್ನು ತನ್ನ ಸ್ನೇಹಿತನಿಗೆ ಹೇಳಿದಾಗ ಬ್ರಾಯ್ನ್ಗೆ ತಿಳಿಯುವುದೇನೆಂದರೆ ಇಂತಹ ಚಂದ್ರ ಮತ್ತು ನಕ್ಷತ್ರದ ಟ್ಯಾಟೂ ಹಾಕಿಸಿಕೊಳ್ಳುವವರು ಒಂದು ಕ್ರಿಮಿನಲ್ ಗ್ಯಾಂಗ್ನವರು, ಹಾಗೂ ಈ ಟ್ಯಾಟೂ ಅವರ ಟೀಮ್ನ ಲೋಗೋ ಆಗಿದೆ. ಆ ಗ್ಯಾಂಗ್ನ ಹೆಡ್ನ ಹೆಸರು ಮಾರ್ಕೋ ಎಂದು. ಈ ಗ್ಯಾಂಗ್ಗೆ ದೊಡ್ಡ ದೊಡ್ಡ ಅಧಿಕಾರಿಗಳ ಸಪೋರ್ಟ್ ಇದೆ. ರಷ್ಯಾದ ಗ್ಯಾಂಗ್ ಆದ ಇವರಿಗೆ ಟೂರಿಸ್ಟ್ ಹೆಣ್ಣು ಮಕ್ಕಳೇ ಮೇನ್ ಟಾರ್ಗೆಟ್. ಅವರನ್ನು ಬುದ್ಧಿವಂತಿಕೆಯಿಂದ ಕಿಡ್ನಾಪ್ ಮಾಡಿ ಒಂದು ಕಡೆ ಲಾಕ್ ಮಾಡ್ತಾರೆ. ನಂತರ ಅವರಿಗೆ ಒಂದೇ ಸಮನೆ ಡ್ರಗ್ ಇಂಜೆಕ್ಟ್ ಮಾಡಿ ಡ್ರಗ್ಗೆ ಅಡಿಕ್ಟ್ ಮಾಡಿಸ್ತಾರೆ. ಹೀಗೆ ಮಾಡಿದ ಕಾರಣ ಕಿಡ್ನಾಪ್ ಆದವರಿಗೆ ಪ್ರತಿಯೊಂದು ನೆನಪು ಸಹ ನಶೆಯಿಂದ ಮರೆತು ಹೋಗುತ್ತದೆ. ಅದೇ ಸಮಯದಲ್ಲಿ ಅವರಿಗೆ ಒಂದೇ ಸಮನೆ ಹೊಡೆದು ಹೆದರಿಸಿ ಅವರನ್ನು ಬೀದಿ ವೇಶ್ಯರನ್ನಾಗಿ ಕನ್ವರ್ಟ್ ಮಾಡ್ತಾರೆ. ಮಾಡಿ ಅವರಿಂದ ದುಡ್ಡನ್ನು ಸಂಪಾದನೆ ಮಾಡ್ತಾರೆ. ಇನ್ನು ವಯಸ್ಸಿನಲ್ಲಿ ಚಿಕ್ಕವರಾದ ಹುಡುಗಿಯರನ್ನು ಈ ಟೀಮ್ ದೊಡ್ಡ ವ್ಯಕ್ತಿಗಳಿಗೆ ಮಾರಿಬಿಡ್ತಾರೆ ಎಂದು ಹೇಳ್ತಾನೆ. ಈ ಮಾತುಗಳನ್ನು ಫೋನ್ನಿಂದಲೇ ಕೇಳಿಸಿಕೊಂಡ ಲೆನೋರ್ ನನ್ನ ಮಗಳನ್ನು ಕಾಪಾಡಿ ಎಂದು ಬ್ರಾಯ್ನ್ಗೆ ಹೇಳ್ತಾಳೆ. ಆಗ ಬ್ರಾಯ್ನ್ ತಡ ಮಾಡದೆ ಪ್ಯಾರಿಸ್ಗೆ ಹೊರಡಲು ಫ್ಲೈಟ್ ಹತ್ತುತ್ತಾನೆ. ಪ್ಯಾರಿಸ್ಗೆ ಹೋಗುವಾಗಲೂ ಬ್ರಾಯ್ನ್ ಆ ಕಿಡ್ನಾಪರ್ ಹೇಳಿದ ಗುಡ್ ಲಕ್ ಎಂಬ ಮಾತನ್ನು ಕೇಳುತ್ತಲೇ ಇರುತ್ತಾನೆ. ನಂತರ ಪ್ಯಾರಿಸ್ಗೆ ಬಂದ ಬ್ರಾಯ್ನ್ ಕಿಮ್ ಇದ್ದ ಅಪಾರ್ಟ್ಮೆಂಟ್ ಅನ್ನು ತಿಳಿದುಕೊಂಡು ಮನೆಯ ಒಳಗೆ ವಿಂಡೋಯಿಂದ ಎಂಟ್ರಿ ಆಗ್ತಾನೆ. ಮನೆಯಲ್ಲಿ ಏನು ನಡೆದಿರಬಹುದೆಂದು ಇಮ್ಯಾಜಿನ್ ಮಾಡಿಕೊಂಡ ಬ್ರಾಯ್ನ್ಗೆ ಕಿಮ್ನ ಫೋನ್ ಸಿಗುತ್ತದೆ. ಅದರಲ್ಲಿದ್ದ ಮೆಮೊರಿ ಕಾರ್ಡ್ ಅನ್ನು ತೆಗೆದುಕೊಂಡು ಫೋಟೋಗಳನ್ನು ಚೆಕ್ ಮಾಡಿದಾಗ ಅವನಿಗೆ ಒಂದು ಫೋಟೋದ ರಿಫ್ಲೆಕ್ಷನ್ ನಲ್ಲಿ ಅವರ ಫೋಟೋ ತೆಗೆಯುತ್ತಿರುವ ಒಬ್ಬ ಹುಡುಗ ಕಾಣ್ತಾನೆ. ಆಗ ಬ್ರಾಯ್ನ್ ಇವನಿಂದಲೇ ನನ್ನ ಮಗಳು ಕಿಡ್ನಾಪ್ ಆಗಿರಬಹುದು ಎಂದು ಅಂದುಕೊಳ್ತಾನೆ. ಇತ್ತ ಅದೇ ಹುಡುಗ ಮತ್ತೊಂದು ಟೂರಿಸ್ಟ್ ಹುಡುಗಿಯನ್ನು ತನ್ನ ಜಾಲದಲ್ಲಿ ಸಿಲುಕಿಸಲು ನೋಡುತ್ತಾನೆ. ಅಷ್ಟರಲ್ಲಿ ಬಂದ ಬ್ರಾಯ್ನ್ ಅವನಿಗೆ ಹೊಡೆದು ನನ್ನ ಮಗಳೆಲ್ಲಿ ಎಂದು ತುಂಬಾ ಕೋಪದಿಂದ ಕೇಳ್ತಾನೆ. ಆಗ ಅವನಿಂದ ತಪ್ಪಿಸಿಕೊಂಡ ಅವನು ಓಡಿ ಹೋಗ್ತಾನೆ. ಅವನ ಹಿಂದೆಯೇ ಬ್ರಾಯ್ನ್ ಓಡಿ ಹೋದಾಗ
ಆತ ಆಕ್ಸಿಡೆಂಟ್ನಿಂದ ಬಲಿಯಾಗಿ ಹೋಗ್ತಾನೆ. ಹೀಗೆ ಬ್ರಾಯ್ನ್ ಹಲವಾರು ವರ್ಷಗಳ ನಂತರ ತನ್ನ ಸ್ನೇಹಿತನಾದ ಜೀನ್ ಎನ್ನುವವನನ್ನು ಮೀಟ್ ಮಾಡ್ತಾನೆ. ಆತನು ಸಹ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಫ್ರಾನ್ಸ್ನ ಪರವಾಗಿ ಕೆಲಸ ಮಾಡುತ್ತಿರುತ್ತಾನೆ. ಅವನ ಬಳಿ ಬ್ರಾಯ್ನ್ ಸಹಾಯ ಕೇಳ್ತಾನೆ. ಆದರೆ ಆತ ಸಹಾಯ ಮಾಡದೆ ಆ ಗ್ಯಾಂಗ್ನವರು ತುಂಬಾ ಡೇಂಜರಸ್, ಅವರ ಬಳಿ ನೀನು ಕೂಡ ಹೋಗಬೇಡ ಎಂದು ಹೇಳ್ತಾನೆ. ಅದಕ್ಕೆ ಬ್ರಾಯ್ನ್ ನನ್ನ ಮಗಳಿಗಾಗಿ ಎಂತಹ ಕೆಲಸ ಬೇಕಾದರೂ ಮಾಡುವೆ ಎಂದು ಅವನಿಗೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ರಾತ್ರಿ ಸಮಯದಲ್ಲಿ ಬ್ರಾಯ್ನ್ ಬೀದಿಯಲ್ಲಿ ನಿಂತಿರುವ ವೇಶ್ಯರ ಬಳಿ ಹೋಗ್ತಾನೆ. ಹೋಗಿ ಅವರ ಸಮಯವನ್ನು ವ್ಯರ್ಥ ಮಾಡುವ ರೀತಿ ಮಾತನಾಡ್ತಾನೆ. ಇದನ್ನು ತಿಳಿದ ಆ ಕೆಲಸದ ಇನ್ಚಾರ್ಜರ್ ಅಲ್ಲಿಗೆ ಬಂದು ಬ್ರಾಯ್ನ್ಗೆ ಏನು ಮಾಡುತ್ತಿರುವೆ ಎಂದು ಹೊಡೆಯಲು ಹೋಗ್ತಾನೆ. ಆಗ ಬ್ರಾಯ್ನ್ ಅವನ ಬಟ್ಟೆಗೆ ಟ್ರಾನ್ಸ್ಮೀಟರ್ ಅನ್ನು ಫಿಕ್ಸ್ ಮಾಡ್ತಾನೆ. ನಂತರ ಆ ಟ್ರಾನ್ಸ್ಮೀಟರ್ನ ಸಹಾಯದಿಂದ ಬ್ರಾಯ್ನ್ ಒಂದು ಕನ್ಸ್ಟ್ರಕ್ಷನ್ ನಡೆಯುತ್ತಿರುವ ಜಾಗಕ್ಕೆ ಹೋಗ್ತಾನೆ. ಹೋದರೆ ಆ ಜಾಗದಲ್ಲೂ ಈ ಜನರು ಕೆಟ್ಟ ದಂಧೆಯನ್ನು ನಡೆಸುತ್ತಿರುತ್ತಾರೆ. ಆಗ ಅದರ ಒಳಗೋದ ಬ್ರಾಯ್ನ್ಗೆ ತನ್ನ ಮಗಳಂತೆ ಇರುವ ಇವರ ಕೈಗೆ ಸಿಕ್ಕಿ ನರಳುತ್ತಿರುವ ಹಲವಾರು ಹುಡುಗಿಯರು ಕಾಣ್ತಾರೆ. ಆದರೆ ಕಿಮ್ ಮಾತ್ರ ಬ್ರಾಯ್ನ್ಗೆ ಸಿಗುವುದಿಲ್ಲ. ಹೀಗೆ ಬ್ರಾಯ್ನ್ ಕೊನೆಯ ರೂಮ್ಗೆ ಹೋದಾಗ ಅವನಿಗೆ ತನ್ನ ಮಗಳ ಬಟ್ಟೆ ಕಾಣುತ್ತದೆ. ಹೋಗಿ ನೋಡಿದ್ರೆ ಅವಳು ಬೇರೆಯವಳಾಗಿರ್ತಾಳೆ. ಆಗ ಬ್ರಾಯ್ನ್ ಇದನ್ನು ಕೊಟ್ಟವರು ಯಾರು ಎಂದು ಪದೇ ಪದೇ ಕೇಳ್ತಾನೆ. ಆದರೆ ಆ ಹುಡುಗಿ ಅತಿಯಾದ ಡ್ರಗ್ನಿಂದ ಏನು ನೆನಪಿಲ್ಲದೆ ಸುಮ್ಮನೆ ಕುಳಿತಿರ್ತಾಳೆ. ಆಗ ಬ್ರಾಯ್ನ್ ಆ ದಂಧೆ ನಡೆಸುತ್ತಿದ್ದವರಿಗೆಲ್ಲ ಹೊಡೆದು ಆ ಜಾಗದಲ್ಲಿ ದೊಡ್ಡ ಬ್ಲಾಸ್ಟ್ ಮಾಡಿ ಆ ಹುಡುಗಿಯನ್ನು ಸೇಫ್ ಆಗಿ ಕರೆದುಕೊಂಡು ಒಂದು ಹೋಟೆಲ್ಗೆ ಹೋಗ್ತಾನೆ. ನಂತರ ಪ್ರಜ್ಞೆ ತಪ್ಪಿರುವ ಆ ಹುಡುಗಿಗೆ ತನಗೆ ತಿಳಿದಿರುವ ಟ್ರೀಟ್ಮೆಂಟ್ ಕೊಟ್ಟು ಅವಳಿಗೆ ಪ್ರಜ್ಞೆ ಬರುವ ತನಕ ಅಲ್ಲಿಯೇ ವೇಟ್ ಮಾಡಿಕೊಂಡು ಕುಳಿತುಕೊಳ್ತಾನೆ. ಮರುದಿನ ಆ ಹುಡುಗಿಗೆ ಪ್ರಜ್ಞೆ ಬಂದಾಗ ಗಾಬರಿಯಾದ ಅವಳನ್ನು ಸಮಾಧಾನ ಮಾಡಿ, ಈ ಬಟ್ಟೆಯ ಹುಡುಗಿ ನನ್ನ ಮಗಳು, ಇವಳನ್ನು ಎಲ್ಲಿ ನೋಡಿದೆ, ಯಾವ ಜಾಗದಲ್ಲಿ ಇದನ್ನು ನಿನಗೆ ಕೊಟ್ಟಳು ಹೇಳು ಎಂದು ತುಂಬಾ ಸಮಾಧಾನವಾಗಿ ಕೇಳ್ತಾನೆ. ಆಗ ನೆನಪಿಸಿಕೊಂಡ ಆ ಹುಡುಗಿ ಒಂದು ಬಿಲ್ಡಿಂಗ್ನ ಹೆಸರನ್ನು ಹೇಳಿ ಅಲ್ಲಿಯೇ ನಾನು ಅವಳನ್ನು ನೋಡಿದ್ದು ಎಂದು ಹೇಳ್ತಾಳೆ. ಆಗ ಬ್ರಾಯ್ನ್ ಡಿಟೆಕ್ಟಿವ್ ಏಜೆಂಟ್ನಂತೆ ಆ ಬಿಲ್ಡಿಂಗ್ನ ಒಳಗೆ ಎಂಟ್ರಿ ಆಗ್ತಾನೆ. ಆಗ ಅವನ ಎದುರಿಗೆ ಇಬ್ಬರು ವ್ಯಕ್ತಿ ಕಾಣ್ತಾರೆ. ಆಗ ಬ್ರಾಯ್ನ್ ನಾನು ಡಿಟೆಕ್ಟಿವ್ ಏಜೆಂಟ್, ನಾನು ಒಳಗೆ ಹೋಗಬೇಕು. ನಿಮ್ಮ ಕೆಟ್ಟ ದಂಧೆ ನನಗೆ ತಿಳಿದಿದೆ. ನನ್ನ ಸಮಯ ವ್ಯರ್ಥ ಮಾಡಿದರೆ ಪೊಲೀಸ್ ಟೀಮ್ ಈ ಬಿಲ್ಡಿಂಗ್ನ ಮುಂದೆ ಇರುತ್ತದೆ ಎಂದು ಹೇಳ್ತಾನೆ. ಆಗ ಆ ವ್ಯಕ್ತಿ ಬ್ರಾಯ್ನ್ ಅನ್ನು ಒಳಗೆ ಕರೆದುಕೊಂಡು ಹೋಗ್ತಾನೆ. ಹೋದ ಬ್ರಾಯ್ನ್ಗೆ ಒಂದು ಗ್ಯಾಂಗ್ ಕಾಣುತ್ತದೆ. ಆ ಗ್ಯಾಂಗ್ನವರ ಎಲ್ಲರ ಕೈ ಮೇಲೆಯೂ ಚಂದ್ರ ಹಾಗೂ ನಕ್ಷತ್ರದ ಟ್ಯಾಟೂ ಇರುತ್ತದೆ. ಆಗ ಬ್ರಾಯ್ನ್ ನಿಮ್ಮಲ್ಲಿ ಮಾರ್ಕೋ ಯಾರು ಎಂದು ಕೇಳಿದಾಗ ಎಲ್ಲರೂ ನಾನೇ ಮಾರ್ಕೋ ಎಂದು ಹೇಳ್ತಾರೆ. ಆಗ ಅವರಲ್ಲಿ ಒಬ್ಬ ನಮ್ಮೆಲ್ಲರ ಹೆಸರು ಒಂದೇ, ಅದು ಮಾರ್ಕೋ, ನೀನು ಬಂದ ವಿಷಯ ಹೇಳು ಎಂದು ಹೇಳ್ತಾನೆ. ಆಗ ಬ್ರಾಯ್ನ್ ನಿಮ್ಮ ಕೆಟ್ಟ ದಂಧೆಯ ಪೂರ್ತಿ ಸತ್ಯ ಸಾಕ್ಷಿ ನನ್ನ ಬಳಿ ಇದೆ. ನೀವು ನನಗೆ ಇಷ್ಟು ಪರ್ಸೆಂಟೇಜ್ ದುಡ್ಡನ್ನು ಕೊಟ್ಟರೆ ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡುವೆ ಎಂದು ಹೇಳ್ತಾನೆ. ಸರಿ ಎಂದ ಅವರು ಬ್ರಾಯ್ನ್ ಅನ್ನು ಡಿಟೆಕ್ಟಿವ್ ಏಜೆಂಟ್ ಎಂದು ತಿಳಿದು ಅವನಿಗೆ ದುಡ್ಡು ಕೊಡ್ತಾರೆ. ಆಗ ಬ್ರಾಯ್ನ್ ಅಲ್ಲಿಂದ ಹೋಗುವುದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಯ ಬಳಿ ಬರ್ತಾನೆ. ಬಂದು ಒಂದು ಲೆಟರ್ ಅನ್ನು ಕೊಟ್ಟು, ಈ ಲೆಟರ್ ಅನ್ನು ನನ್ನ ಫ್ರೆಂಡ್ ಕೊಟ್ಟ, ಆದರೆ ಇದು ಅಲ್ಬೇನಿಯನ್ ಭಾಷೆಯಲ್ಲಿದೆ, ಇದನ್ನು ನೀವು ಟ್ರಾನ್ಸ್ಲೇಟ್ ಮಾಡಿ ಕೊಡುವಿರಾ ಎಂದು ಕೇಳ್ತಾನೆ. ಅದನ್ನು ತೆಗೆದುಕೊಂಡ ಅವನು ನಗುತ್ತಾ ಗುಡ್ ಲಕ್ ಎಂದು ಹೇಳ್ತಾನೆ. ಅವನು ಗುಡ್ ಲಕ್ ಎಂದು ಉಚ್ಚರಿಸುವ ರೀತಿಯಿಂದ ತಿಳಿಯುತ್ತದೆ ಈತನೇ ನನ್ನ ಮಗಳ ಫೋನ್ನಲ್ಲಿ ಮಾತನಾಡಿದ್ದು ಹಾಗೂ ನನ್ನ ಮಗಳನ್ನು ಕಿಡ್ನಾಪ್ ಮಾಡಿದ್ದು ಎಂದು. ಆಗ ಬ್ರಾಯ್ನ್ ನಾನು ನೆನಪಿದ್ದೇನ, 2 ದಿನದ ಹಿಂದೆ ನಿನ್ನನ್ನು ಹುಡುಕುವೆ ಎಂದು ಹೇಳಿದ್ದು ನಾನೇ ಎಂದ ಕೂಡಲೇ ಇಡೀ ಟೀಮ್ ಬ್ರಾಯ್ನ ಮೇಲೆ ಅಟ್ಯಾಕ್ ಮಾಡಲು ಮುಂದಾಗುತ್ತದೆ. ಆಗ ಬ್ರಾಯ್ನ್ ತನ್ನ ಬುದ್ಧಿವಂತಿಕೆಯಿಂದ ಎಲ್ಲರಿಗೂ ಹೊಡೆದು ಕೊಂದು ಹಾಕ್ತಾನೆ. ನಂತರ ಅದೇ ಬಿಲ್ಡಿಂಗ್ನ ರೂಮ್ಗಳನ್ನು ಚೆಕ್ ಮಾಡಿದಾಗ ಅವನಿಗೆ ಕಿಮ್ ಸಿಗುವುದಿಲ್ಲ. ಆಗ ಅವನಿಗೆ ಕಿಮ್ನ ಫ್ರೆಂಡ್ ಆದ ಅಮ್ಯಾಂಡಾ ಸಿಗ್ತಾಳೆ, ಆದರೆ ಅವಳು ಶವವಾಗಿ ಹೋಗಿರ್ತಾಳೆ. ಆಗ ಬ್ರಾಯ್ನ್ ಮಾರ್ಕೋನನ್ನು ಕೊಲ್ಲದೆ ಒಂದು ರೂಮ್ನಲ್ಲಿ ಲಾಕ್ ಮಾಡ್ತಾನೆ. ನಂತರ ಅವನ ತೊಡೆಗಳಿಗೆ ಕಬ್ಬಿಣದ ಮೊಳೆಗಳನ್ನು ಚುಚ್ಚಿ, ನೋಡು ನನ್ನ ಮಗಳಲ್ಲಿ ದಾಳಿ ಎಂದು ನೀನು ಹೇಳದೆ ಹೋದರೆ ಕರೆಂಟ್ ಶಾಕ್ನಿಂದಲೇ ಸಾಯುವೆ ಎಂದು ವಾರ್ನ್ ಮಾಡ್ತಾನೆ. ಆದರೆ ಏನೇ ಮಾಡಿದರೂ ಆತ ಬಾಯಿ ಬಿಡುವುದಿಲ್ಲ. ಹೀಗೆ ಬ್ರಾಯ್ನ್ ಮಾರ್ಕೋಗೆ ಕರೆಂಟ್ ಶಾಕ್ ಕೊಡ್ತಾನೆ. ಆಗ ಕರೆಂಟ್ ಶಾಕ್ ಅನ್ನು ತಾಳಲಾರದ ಮಾರ್ಕೋ ಅವನಿಗೆ ಹೀಗೆ ಹೇಳ್ತಾನೆ, ನಾವು ವರ್ಜಿನ್ ಆದ ಚಿಕ್ಕ ಹುಡುಗಿಯರನ್ನು ನಮ್ಮ ದಂಧೆಗೆ ಕಳಿಸುವುದಿಲ್ಲ, ಅವರನ್ನು ಮಾರಿ ಬಿಡುತ್ತೇವೆ. ಅದರಿಂದ ನಮಗೆ ದೊಡ್ಡ ಮೊತ್ತದ ಹಣ ಸಿಗುತ್ತದೆ. ಹಾಗಾಗಿ ನಿನ್ನ ಮಗಳನ್ನು ಸೇಂಟ್ ಕ್ಲೇರ್ ಎಂಬ ವ್ಯಕ್ತಿಗೆ ಮಾರಿದು. ಅವನ ಬಗ್ಗೆ ನಮಗೆ ಅವನ ಹೆಸರನ್ನು ಬಿಟ್ಟರೆ ಯಾವ ಮಾಹಿತಿಯೂ ತಿಳಿದಿಲ್ಲವೆಂದು ಹೇಳ್ತಾನೆ. ಆಗ ಮಾರ್ಕೋ ನಾನೆಲ್ಲ ವಿಷಯ ಹೇಳಿದ್ದೇನೆ, ನನ್ನನ್ನು ಬಿಡು ಎಂದು ಕೇಳ್ತಾನೆ. ಅದಕ್ಕೆ ಬ್ರಾಯ್ನ್ ನಾನು ನಿನ್ನನ್ನು ನಂಬುತ್ತೇನೆ, ಆದರೆ ಬದುಕಿಸುವುದಿಲ್ಲವೆಂದು ಹೇಳಿ
ಕರೆಂಟ್ ಶಾಕ್ ಅನ್ನು ಆನ್ ಮಾಡಿ ಅಲ್ಲಿಂದ ಹೊರಟು ಹೋಗ್ತಾನೆ. ಇತ್ತ ಬ್ರಾಯ್ನ ಸ್ನೇಹಿತ ಜೇನ್ ಕೆಲಸ ಮುಗಿಸಿ ಮನೆಗೆ ಬಂದಾಗ ಅವನಿಗಿಂತ ಮುಂಚಿತವಾಗಿ ಬ್ರಾಯ್ನ್ ಅವನ ಮನೆಯಲ್ಲಿರ್ತಾನೆ. ಆಗ ಅವನನ್ನು ನೋಡಿದ ಜೇನ್, ಬ್ರಾಯ್ನ್ ಊಟಕ್ಕೆ ಕುಳಿತುಕೋ ಎಂದು ಹೇಳಿ ಒಂದು ರೂಮ್ಗೆ ಹೋಗ್ತಾನೆ. ಹೋಗಿ ಅಲ್ಲಿರುವ ಸೀಕ್ರೆಟ್ ಪ್ಲೇಸ್ನಲ್ಲಿದ್ದ ಗನ್ ಅನ್ನು ತೆಗೆದುಕೊಳ್ತಾನೆ. ನಂತರ ಊಟಕ್ಕೆ ಬಂದ ಜೇನ್ ಅವನ ಜೊತೆ ಮಾತನಾಡುವಾಗ ಬ್ರಾಯ್ನ್ ಅವನಿಗೆ ಹೀಗೆ ಹೇಳ್ತಾನೆ, ಜೇನ್, ನೀನು ಕೂಡ ಈ ದಂಧೆಯಲ್ಲಿ ಇನ್ವಾಲ್ವ್ ಆಗಿರುವೆ ಎಂದು ನನಗೆ ತಿಳಿಯಿತು ಎಂದು ಹೇಳ್ತಾನೆ. ಹೀಗೆ ಹೇಳಿದ ಕೂಡಲೇ ಜೇನ್ ಅವನಿಗೆ ಶೂಟ್ ಮಾಡಲು ಗನ್ನನ್ನು ಹೊರ ತೆಗೆಯುತ್ತಾನೆ. ಆಗ ಬ್ರಾಯ್ನ್ ಆ ಗನ್ನ ಬುಲೆಟ್ಗಳನ್ನು ಕೆಳಗಾಕ್ತಾನೆ. ನಂತರ ಬ್ರಾಯ್ನ್ ತನ್ನ ಗನ್ನಿಂದ ಅವನ ಹೆಂಡತಿಯ ಕೈನ ತುದಿಗೆ ಶೂಟ್ ಮಾಡಿ, ನಿನ್ನ ಮಕ್ಕಳು ತಾಯಿ ಇಲ್ಲದ ಅನಾಥರಾಗಬಾರದೆಂದರೆ ನನಗೆ ಒಬ್ಬನ ಇನ್ಫಾರ್ಮೇಶನ್ ಅನ್ನು ಕೊಡಬೇಕು ಎಂದು ಕೇಳ್ತಾನೆ. ಆಗ ಇವನ ಮಾತಿಗೆ ಹೆದರಿದ ಜೇನ್ ಸರಿ ಎಂದು ಹೇಳ್ತಾನೆ. ಆಗ ಬ್ರಾಯ್ನ್ ಅವನ ಕೈನಿಂದ ಸೇಂಟ್ ಕ್ಲೇರ್ ಎಂಬ ವ್ಯಕ್ತಿಯ ಇನ್ಫಾರ್ಮೇಶನ್ ನ ಕ್ರಿಮಿನಲ್ ರೆಕಾರ್ಡ್ ಅನ್ನು ಓಪನ್ ಮಾಡಿಸ್ತಾನೆ. ನಂತರ ಅವನಿರುವ ಜಾಗ ಹಾಗೂ ಅವನ ಡೀಟೇಲ್ಸ್ ಅನ್ನೆಲ್ಲ ತಿಳಿದುಕೊಂಡ ಬ್ರಾಯ್ನ್ ಅಲ್ಲಿಗೆ ಹೋಗ್ತಾನೆ. ಹೋದರೆ ಆ ಜಾಗದಲ್ಲಿ ದೊಡ್ಡ ಪಾರ್ಟಿ ನಡೆಯುತ್ತಿರುತ್ತದೆ. ಆಗ ಅವನ ಬಳಿ ಬಂದ ಸೆಕ್ಯೂರಿಟಿ ಅವನ ನೇಮನ್ನು ಕೇಳ್ತಾನೆ. ಆಗ ಬ್ರಾಯ್ನ್ ತನ್ನ ಹೆಸರನ್ನು ಹೇಳಿದ ಕೂಡಲೇ, ಸರ್, ನಿಮ್ಮ ನೇಮ್ ಈ ಲಿಸ್ಟ್ ನಲ್ಲಿ ಇಲ್ಲ, ನೀವು ಪಾರ್ಟಿಗೆ ಹೋಗುವಂತಿಲ್ಲವೆಂದು ಹೇಳ್ತಾನೆ. ಆಗ ಬ್ರಾಯ್ನ್ ಅವನಿಗೆ ಹೊಡೆದು ಪ್ರಜ್ಞೆ ತಪ್ಪಿಸಿ ಯಾರಿಗೂ ತಿಳಿಯದ ಹಾಗೆ ಒಂದು ರೂಮ್ ನಲ್ಲಿ ಲಾಕ್ ಮಾಡ್ತಾನೆ. ನಂತರ ಒಳಗೋದ ಬ್ರಾಯ್ನ್ಗೆ ಒಂದು ಡೋರ್ನ ಕಡೆ ಸೆಕ್ಯೂರಿಟಿ ಇರುವುದು ನೋಡಿ ಇಲ್ಲೇನೋ ನಡೆಯುತ್ತಿದೆ ಎಂದು ಅಂದುಕೊಂಡು ಆ ಸೆಕ್ಯೂರಿಟಿಯನ್ನು ಹೊಡೆದು ಡ್ರಿಂಕ್ಸ್ ವೇಟರ್ನ ಹಾಗೆ ಒಳಗೆ ಎಂಟ್ರಿ ಆಗ್ತಾನೆ. ಹೋದ ಅವನಿಗೆ ದೊಡ್ಡ ದೊಡ್ಡ ಶ್ರೀಮಂತ ವ್ಯಕ್ತಿಗಳು ಹುಡುಗಿಯರನ್ನು ಪರ್ಚೇಸ್ ಮಾಡುತ್ತಿರುವುದು ಕಾಣುತ್ತದೆ. ಆಗ ಬ್ರಾಯ್ನ್ ಹುಡುಗಿಯರನ್ನು ಪರ್ಚೇಸ್ ಮಾಡುತ್ತಿದ್ದ ವ್ಯಕ್ತಿಗೆ ಡ್ರಿಂಕ್ಸ್ ಹಾಕುವಾಗ ಅಲ್ಲಿಗೆ ಬರುವ ನೆಕ್ಸ್ಟ್ ಹುಡುಗಿ ಯಾರೆಂದರೆ ಕಿಮ್. ಅವಳನ್ನು ನೋಡಿದ ಕೂಡಲೇ ಬ್ರಾಯ್ನ್ ಆ ವ್ಯಕ್ತಿಗೆ ಗನ್ ಹಿಡಿದು ಅವಳನ್ನು ಪರ್ಚೇಸ್ ಮಾಡು ಎಂದು ಹೆದರಿಸ್ತಾನೆ. ಹೀಗೆ ಮಾಡಿದ ಕಾರಣ ಕಿಮ್ ಆ ವ್ಯಕ್ತಿಗೆ $5,00,000 ಸೇಲ್ ಆಗಿ ಹೋಗ್ತಾಳೆ. ನಂತರ ಅವನನ್ನು ಕರೆದುಕೊಂಡು ಹೊರಗೆ ಬಂದ ಕೂಡಲೇ ಬ್ರಾಯ್ನ್ ಅನ್ನು ಹೊಡೆದ ಒಂದು ಗ್ಯಾಂಗ್ ಅವನನ್ನು ಒಂದು ಪೈಪ್ಗೆ ಲಾಕ್ ಮಾಡ್ತಾರೆ. ಆಗ ಅವನ ಬಳಿ ಸೇಂಟ್ ಕ್ಲೇರ್ ಬಂದಾಗ, ಬ್ರಾಯ್ನ್, ನೀನು ಕೇಳುವ ದುಡ್ಡನ್ನು ನಾನು ಕೊಡುವೆ, ಆ ಹುಡುಗಿ ನನ್ನ ಮಗಳು, ಅವಳನ್ನು ನನಗೆ ಕೊಡು ಎಂದು ಹೇಳ್ತಾನೆ. ಆಗ ಆತ, ಇದು ಬಿಸ್ನೆಸ್, ಈ ಬಿಸ್ನೆಸ್ ನಲ್ಲಿ ರಿಟರ್ನ್ಸ್ ಇಲ್ಲ, ಒಂದು ಸಲ ಸೇಲ್ ಆದ ಮೇಲೆ ಮುಗಿಯಿತು, ಯಾರೇನೇ ಮಾಡಿದರೂ ರೂಲ್ಸ್ ಮುರಿಯಲು ಆಗುವುದಿಲ್ಲವೆಂದು ಬ್ರಾಯ್ನ್ಗೆ ಹೇಳಿ ಶಬ್ದವೇ ಬರದ ಹಾಗೆ ಇವನನ್ನು ಕೊಂದು ಹಾಕಿ ಎಂದು ಅವರಿಗೆ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅವರು ಬ್ರಾಯ್ನ್ ಅನ್ನು ಉಸಿರುಗಟ್ಟಿಸಿ ಸಾಯಿಸುವಾಗ ಬ್ರಾಯ್ನ್ಗೆ ತಾನು ಲಾಕ್ ಆಗಿರುವ ಪೈಪ್ ಅಷ್ಟು ಗಟ್ಟಿಯಾಗಿ ಲಾಕ್ ಆಗಿಲ್ಲವೆಂದು ಗಮನಿಸ್ತಾನೆ. ಆಗ ಇವನನ್ನು ನೋಡಿದ ಸೇಂಟ್ ಕ್ಲೇರ್ ಹೆದರಿ ಲಿಫ್ಟ್ಗೆ ಹೋಗ್ತಾನೆ. ಆಗ ಅವನ ಕೈಗೆ ಶೂಟ್ ಮಾಡಿದ ಬ್ರಾಯ್ನ್ ನನ್ನ ಮಗಳಿಲ್ಲಿ ಎಂದು ಕಿರುಚಾಡ್ತಾನೆ. ಆದರೂ ಆತ ಹೇಳುವುದಿಲ್ಲ. ಆಗ ಬ್ರಾಯ್ನ್ ಮತ್ತೊಂದು ಬಾರಿ ಅವನ ಕೈಗೆ ಶೂಟ್ ಮಾಡಿದಾಗ ಸೇಂಟ್ ಶಿಪ್ ಎಂದು ಹೇಳ್ತಾನೆ. ಆ ಒಂದು ಕ್ಲೂ ತಿಳಿದ ಕೂಡಲೇ ಬ್ರಾಯ್ನ್ ಗನ್ನಲ್ಲಿದ್ದ ಎಲ್ಲ ಬುಲೆಟ್ಗಳನ್ನು ಅವನ ದೇಹಕ್ಕೆ ಶಿಫ್ಟ್ ಮಾಡ್ತಾನೆ. ನಂತರ ಅಲ್ಲಿಂದ ಹೊರಗೆ ಬಂದ ಅವನಿಗೆ ಕಾರನ್ನು ಹತ್ತುತ್ತಿರುವ ಕಿಮ್ನನ್ನು ಪರ್ಚೇಸ್ ಮಾಡಿರುವ ವ್ಯಕ್ತಿ ಕಾಣ್ತಾನೆ. ಆಗ ಬ್ರಾಯ್ನ್ ಅವನು ಹೋದ ಕಾರನ್ನೇ ಹಿಂಬಾಲಿಸಿಕೊಂಡು ಓಡಿ ಹೋಗ್ತಾನೆ. ತುಂಬಾ ಹೊತ್ತು ಹಾಗೆಯೇ ಓಡಿ ಹೋದ ಅವನಿಗೆ ಕಿಮ್ ಇರುವ ಶಿಪ್ ಕಾಣುತ್ತದೆ. ಆಗ ಶಿಪ್ಗೆ ಆ ವ್ಯಕ್ತಿ ಹಾಗೂ ಕಿಮ್ ಹೋದ ಕೂಡಲೇ ಶಿಪ್ ಮೂವ್ ಆಗಿ ಹೋಗುತ್ತದೆ. ಆಗ ಬ್ರಾಯ್ನ್ ಅಲ್ಲೇ ಇದ್ದ ಕಾರನ್ನು ಕದ್ದು ಒನ್ ವೇಯಲ್ಲಿಯೇ ಫುಲ್ ಸ್ಪೀಡ್ ಆಗಿ ಹೋಗ್ತಾನೆ. ಹೋಗಿ ಶಿಪ್ ಬರುವ ಬ್ರಿಡ್ಜ್ ನ ಮೇಲೆ ನಿಂತುಕೊಳ್ತಾನೆ. ಹೀಗೆ ಆ ಜಾಗಕ್ಕೆ ಶಿಪ್ ಬಂದ ಕೂಡಲೇ ಬ್ರಾಯ್ನ್ ಅತಿ ಎತ್ತರದಿಂದ ಶಿಪ್ ನ ಮೇಲೆ ಹಾರ್ತಾನೆ. ಆಗ ಅಲ್ಲಿಯೇ ಇದ್ದ ವ್ಯಕ್ತಿಯನ್ನು ಹೊಡೆದು ನೀರಿಗೆ ಹಾಕಿ ಒಳಗೆ ಹೋಗ್ತಾನೆ. ಇವನು ಬಂದದ್ದು ಆ ವ್ಯಕ್ತಿಗೆ ಮಿರರ್ ನ ಮೂಲಕ ಗೊತ್ತಾಗುತ್ತದೆ. ಆಗ ಅವನು ತನ್ನ ಜನರಿಗೆ ಮಗಳನ್ನು ಹುಡುಕಿಕೊಂಡು ಅಪ್ಪ ಬಂದಿದ್ದಾನೆ, ಅವನನ್ನು ಕೊಲ್ಲಬೇಕು ಎಂದು ಹೇಳ್ತಾನೆ. ಆಗ ಆ ವ್ಯಕ್ತಿ ಹುಡುಗಿಯರನ್ನು ರಿಚ್ ಪರ್ಸನ್ಗೆ ಒಪ್ಪಿಸಿದ ಕೂಡಲೇ ಬ್ರಾಯ್ನ್ ಎಲ್ಲರ ಮೇಲೂ ಅಟ್ಯಾಕ್ ಮಾಡಲು ಮುಂದಾಗ್ತಾನೆ. ಹೀಗೆ ಇವರ ಮಧ್ಯೆ ತುಂಬಾ ಹೊತ್ತು ಫೈಟ್ ಆಗಿ ಬ್ರಾಯ್ನ್ ಎಲ್ಲರನ್ನು ಕೊಂದು ಹಾಕ್ತಾನೆ. ನಂತರ ಕಿಮ್ನನ್ನು ಹುಡುಕಿಕೊಂಡು ಒಂದು ರೂಮ್ಗೆ ಹೋಗ್ತಾನೆ. ಹೋದ ಅವನಿಗೆ ಕಿಮ್ ಸಿಗ್ತಾಳೆ. ಆದರೆ ಆ ವ್ಯಕ್ತಿ ಕಿಮ್ನನ್ನು ಸಾಯಿಸುವ ರೀತಿ ಅವಳನ್ನು ಲಾಕ್ ಮಾಡಿರ್ತಾನೆ. ಆಗ ಆ ವ್ಯಕ್ತಿ ಅವನ ಜೊತೆ ಮಾತನಾಡಲು ಪ್ರಯತ್ನ ಪಡುತ್ತಿದ್ದಂತೆ ಬ್ರಾಯ್ನ್ ಅವನಿಗೆ ಶೂಟ್ ಮಾಡಿ ಸಾಯಿಸಿ ಬಿಡ್ತಾನೆ. ಆಗ ಕಿಮ್ ನನಗಾಗಿ ಬಂದಿರುವ ತನ್ನ ತಂದೆಯನ್ನು ನೋಡಿ ಜೋರಾಗಿ ಅಳುತ್ತಾ
ತಬ್ಬಿಕೊಳ್ತಾಳೆ. ನಂತರ ಅವರು ಪ್ಯಾರಿಸ್ನಿಂದ ಕ್ಯಾಲಿಫೋರ್ನಿಯಾಗೆ ಬಂದ ಕೂಡಲೇ ತನ್ನ ತಾಯಿಯನ್ನು ನೋಡಿದ ಕಿಮ್ ಓಡಿ ಹೋಗಿ ತಬ್ಬಿಕೊಳ್ತಾಳೆ. ಆಗ ಲೆನೋರ್ ತನ್ನ ಮಗಳನ್ನು ರಿಸ್ಕ್ ತೆಗೆದುಕೊಂಡು ಸೇಫ್ ಆಗಿ ಕರೆದುಕೊಂಡು ಬಂದಿದ್ದಕ್ಕಾಗಿ ಬ್ರಾಯ್ನ್ ಅನ್ನು ತಬ್ಬಿಕೊಳ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ಬ್ರಾಯ್ನ್ ಕಿಮ್ನನ್ನು ಪಾಪ್ ಸಿಂಗರ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಅವಳನ್ನು ನೋಡಿದ ಕಿಮ್ಗೆ ತುಂಬಾ ಸಂತೋಷವಾಗುತ್ತದೆ. ಅಲ್ಲಿಗೆ ಟೇಕನ್ ಮೂವಿ ಎಂಡ್ ಆಗುತ್ತದೆ.